ಯಾವ ರೀತಿ ಅಂತ ಹೇಳಿದ್ರೆ ಇಂತೆಂಬ ಕೋಣನ ಕೊಡಬಾರೋ ಗೌಡ, ಮಾಂಗಲ್ಯಧಾರಣೆ ನೀಡಬಾರೋ ಗೌಡ, ಇಂತೆಂಬ ಕೋಣನ ಕೊಡಬಾರೋ ಗೌಡ, ಮಾಂಗಲ್ಯಧಾರಣೆ ನೀಡಬಾರೋ ಗೌಡ, ಚಿಕ್ಕಂದಿ ತನಕಲ್ಲೇ ಮಣ್ಣಿನ ಕಳಸೋದಯ ಯಾವಾಗ ನಮ್ಮ ಕಾಣ ಹಿಡ್ಕೊಂಡು ಬರಬೇಕಿ ಯಾವ ರೀತಿ ಅಂತ ಹೇಳಿದ್ರಿ ಆಯ್ತಾ ಭಗಮಗನೇ ನಕ್ಕಬಿಟ್ಲಂತೆ. ಆಯ್ತಾ ನಮ್ಮಮ್ಮ ಬರ್ಬೇಕಾದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಭಗಮಗನೇ ದಿವಸ ನಮ್ಮ ಕೋಣವನ್ನು ತಗೊಂಡು ಹೋಗ್ತಿದ್ದಾಳೆ. ನಾವಾಗ ಕೋಣವನ್ನು ತಗೊಂಡು ಹೋಗ್ಬಿಟ್ಟು ಇವತ್ತಿನ ದಿವಸ ಕಲಿಕಲಿ ಎಂಬ ಕಲಿಯುಗದಲ್ಲಿ ತಾನು ಮಾರಿ ಪ್ರಸಂಗ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಮ್ಮ ಇವತ್ತಿನ ದಿವಸ ಗಂಡನ ಶಿರಶ್ಛೇದವನ್ನು ಮಾಡಿ ಅವನ ಬಲಗಾಲ ಕಟ್ಟು ಬಾಯಿಗೆತ್ತಿ ಅವನ ಎಲೆ ಮೇಲೆ ಕೊಬ್ಬಿನ ಅರಂಜ್ಯೋತಿ ಪರಂಜ್ಯೋತಿಯನ್ನು ಮುಗಿಸ್ಕೊಂಡು ಒಬ್ಬನಿಂದ ಮಾರಿಯಾಗಿ ಕೂತಿದ್ದಾಳೆ. ಇವತ್ತಿನ ದಿವಸ ಅಮ್ಮ ಆರಂದರವಿ ಗೌರವಂದ ಬೆಟ್ಟಕ್ಕೆ ಹೋಗಿದ್ದಾಳೆ. ಯಾವಾಗ ಅಮ್ಮ ಆರಂದರವಿ ಗೌರವಂದ ಬೆಟ್ಟಕ್ಕೆ ಹೋಗ್ಬಿಟ್ಟು ಶ್ರೀಗಂಧ ಸೌದೆನಲ್ಲಿ ಆಟ ಹಾಕೊಂಡ್ಬಿಟ್ಟು ಇವತ್ತಿನ ದಿವಸ ಅಮ್ಮ ಅಗ್ನಿಗೆ ಆಹುತಿ ಆಗಿದ್ದಾಳಂತೆ. ಯಾವ ರೀತಿ ಅಂತ ಹೇಳಿದ್ರೆ ದಿವಸ ಅಮ್ಮ ಆನಂದರಿಗೆ ಗೌರವಂದ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಗ್ನಿಗೆ ಆಹುತಿ ಆಗ್ಬಿಟ್ಟು ಇವತ್ತಿನ ದಿವಸ ಯಾವ ಅಕ್ಕ ತಂಗಿ ಕರೀತಿದ್ದಾಳೆ, ಆ ಎಲ್ಲವನ್ನ ಕರೀತಿದ್ದಾಳೆ. ಇವತ್ತಿನ ದಿವಸ ನಾನು ವರ್ಷಕ್ಕೊಮ್ಮೆ ಮಾರಿಯಾಗಿ ಬರ್ತೀನಿ. ಇವತ್ತಿನ ದಿವಸ ನನ್ನ ಕಿರಿಮಕ್ಕನಾದ್ರಿ ಯಾವ ಆದಿಕಾಲದ ಮಗನಾದ್ರಿ ಆ ಸಾಲ ಮುಂದಿನ ಬಳಿ ಬಿಡ್ತೀನಿ. ಇವತ್ತಿನ ದಿವಸ ಯಾವ ಜೋಗಪ್ಪ ಅಂತ ಹೇಳ್ಬಿಟ್ಟು ಹತ್ರ ಇರಿಸ್ಕೊಂಡು ಇವತ್ತಿನ ದಿವಸ ಮಾರಿಪಸೆ ಒಳಗೆ ಆಷಾಢ ಮಾಸದಲ್ಲಿ ನನ್ನ ಹತ್ರ ಬಿಟ್ಕೊಡೋ ಅಂತ ಹೇಳೋಕೆ ನಮ್ಮಮ್ಮ ಯಾವ ರೀತಿ ಅಂತ ಹೇಳಿದ್ರೆ ಇವತ್ತಿನ ದಿವಸ ಯಾವ್ದು ಮಾಯಕಾರಿಯನ್ನು 6 ಗಂಟೆಗಳಿಗೆ ಮುಂದೆ ಅಕ್ಕ ತಂಗಿರು ನಾನು ಒಟ್ಟು ಕೂಡ್ಕೊಂಡು ಇವತ್ತಿನ ದಿವಸ ಬಡ್ಡಿಯನ್ನು ಮುಂದೆ ಸುರಿಸ್ಕೊಂಡು ನಾವು ಉಪಹಾರವನ್ನು ಸುರಿಸ್ಕೊಂಡು ಇವತ್ತಿನ ದಿವಸ ಮಾಯಕಾರ ಮಾರಿ ಆದ್ರೆ ನಾನು ಬರೋಕ್ಕೆ ಒಂದು ಮೂಗುತ್ತಕ್ಕೆ ಹೋಗ್ತಾಳೆ. ಯಾವಾಗ ಮೂಗುತ್ತಕ್ಕೆ ಹೋಗ್ಬಿಟ್ಟು ಇವತ್ತಿನ ದಿವಸ ಒಂದು ವಿಷಸರ್ಪವನ್ನು ಹಿಡ್ಕೊಂಡು ರಾವಿನ ವಿಷ ತೆಗೆದುಬಿಟ್ಟು ಇವತ್ತಿನ ದಿವಸ ತುಪ್ಪ ಅಂತ ಹೇಳಿ ಬಂಡಿ ಅನ್ನದ ಮೇಲೆ ಸುರಿದು ಬಿಡ್ತಾಳೆ. ಯಾವಾಗ ಬಂಡಿ ಅನ್ನದ ಮೇಲೆ ಸುರಿದ್ಬಿಟ್ಟು ತುಪ್ಪ ಅಂತ ಹೇಳಿ ಅಕ್ಕ ತಂಗಿನ ಕರೀತಿದ್ದಾನೆ. ಅಕ್ಕ ಇವತ್ತಿನ ದಿವಸ ಬಂಡಿ ಅನ್ನದ ಮೇಲೆ ತುಪ್ಪ ಸುರಿದಿದ್ದೀನಿ, ತಿನ್ನಕ್ಕೆ ಹೋಗೋಣ ಬರ್ರಿ ಅಂತ ಹೇಳೋಕೆ ಯಾವ ರೀತಿ ಅಂತ ಹೇಳಿದ್ರೆ ದಿವಸ ಯಾವ ತಾಯಿ ಆದ್ರೆ ಭಂಡಾರದವಳು ಭಾಗ್ಯವಂತೆ ಧರ್ಮದೇವತೆ ಲೋಕಮಾತ ಆದಿಶಕ್ತಿ ಅನ್ನಪೂರ್ಣ ಲಕ್ಷ್ಮಿ 16 ಹೇಗೆ ಯಾವ ಮಾಯಕಾರ ಮಾರಿ ಆದ್ರೆ
ಊರಿಗೆ ಜಯವನ್ನು ಕೊಟ್ಕೊಂಡು ಮಕ್ಕಳಿಗೆ ಜಯ ಕೊಟ್ಕೊಂಡು 61ರಿಗೆ ಜಯ ಕೊಟ್ಕೊಂಡು ಇವತ್ತಿನ ದಿವಸ ನಾವು ಬಲಗೈ ಮಕ್ಕಳಿಗೆ ಜಯ ಕೊಟ್ಟು ಎಡಗೈ ಮಕ್ಕಳಿಗೆ ಜಯ ಕೊಟ್ಟು ತೋಟಿ ತಳವಾರಿಗೆ ಜಯ ಕೊಟ್ಟು ಊರು ಗೌಡಿಗೆ ಜಯ ಕೊಟ್ಟು ಸಾರ್ವೋರ್ಗೆ ಜಯ ಕೊಟ್ಟು ರೇಡಿಗೆ ಜಯ ಕೊಟ್ಟು ಇವತ್ತಿನ ದಿವಸ ಊರು ಗ್ರಾಮಸ್ಥರಿಗೆಲ್ಲ ಏಳಿಗೆ ಇಷ್ಟವನ್ನು ಕೊಟ್ಕೊಂಡು ಆಡು ಮಕ್ಕಳಿಗೆ ಜಯ ತೂಗುವ ತೊಟ್ಟಿಲಿಗೆ ಜಯ ನರಗಳು ರೋಗ ಬರದಂತೆ ಮಕ್ಕಳ ಮರಿ ಕಾಯಿಲೆ ಬರದಂತೆ ಇವತ್ತಿನ ದಿವಸ ನಾನು ಆಗಿದ್ದಾನು ಅವ್ರು ಓದ್ ಕಡೆ ಬಂದ ಕಡೆ ಎಲ್ಲ ಏಳಿಗೆ ಇಷ್ಟವನ್ನು ಕೊಟ್ಕೊಂಡು ನಾನು ಆಗಿದ್ದಾನು ಯಾವ ರೀತಿ ಅಂತ ಹೇಳ್ರಿ